ಜೊತೆಲಿ ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷಯ. ಕನಕಪುರ ರಸ್ತೆಯ ಸುವರ್ಣಮುಖಿ ನದಿ ಇಂದು ಚರಂಡಿಯಾಗಿ ಮಾರ್ಪಟ್ಟಿದ್ದು, ಪರಿಸರ ಹಾನಿ, ವಿಕಾರ ಚಿತ್ರಣ ಹಾಗೂ ಜಲಚರಗಳು ಸಾವನ್ನಪ್ಪುತ್ತಿರುವ ಮನಕಲುಕುವ ದೃಶ್ಯ ಬೆಳಕಿಗೆ ಬಂದಿದೆ. ಕನಕಪುರ ರಸ್ತೆಯ ಗಂಟಕನದೊಡ್ಡಿ ಸಮೀಪ ಪ್ರಯಾಗ್ ಲೈಬ್ರರಿ ಕಡೆ ಹೋಗುವ ಮಾರ್ಗದಲ್ಲಿರುವ ಚೆಕ್ ಡ್ಯಾಂನಲ್ಲಿ ಈ ದುಸ್ಥಿತಿ ಕಂಡು ಬಂದಿದೆ. ಅಕ್ಕಪಕ್ಕದ ಹಳ್ಳಿಗಳ ಮೋರಿನ ನೀರು, ನದಿಯ ಪಕ್ಕದ ರೆಸಾರ್ಟ್ನ ಕೊಳಚೆ ನೀರು ಹಾಗೂ ಸಮೀಪದ ಕಾಲೇಜು ಹಾಸ್ಟೆಲ್ನ ನೀರು ಎಲ್ಲ ಒಂದೇ ಕಡೆ ಸೇರಿ ನದಿಯನ್ನು ಮಾಲಿನ್ಯಗೊಳಿಸುತ್ತಿವೆ. ಇದರ ಪರಿಣಾಮವಾಗಿ ದುರ್ಗಂಧ ವಾತಾವರಣ ನಿರ್ಮಾಣವಾಗಿದ್ದು, ಜಲಚರಗಳ ಸಾವಿಗೆ ಕಾರಣವಾಗಿದೆ. ಈ ಪರಿಸ್ಥಿತಿಗೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದು, ತಕ್ಷಣವೇ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಸುವರ್ಣಮುಖಿ ನದಿ ಐತಿಹಾಸಿಕ ನದಿ ಹೋಗಿ ಚರಂಡಿಯಾಗಿ ಮಾರ್ಪಾಟಾಗಿದೆ. ಚರಂಡಿಗಿಂತ ಕೆಳಮಟ್ಟದ ಮೋರಿಯಾಗಿ ಮಾರ್ಪಾಟಾಗಿದೆ. ಬಂಧುಗಳೇ, ಸದ್ಯ ನಾನು ಇವತ್ತಿನ ದಿನ ನಮ್ಮ ಗಂಟಕನದೊಡ್ಡಿಯಿಂದ ಸ್ವಲ್ಪ ಮುಂದೆ ಬಂದು ಲೆಫ್ಟಲ್ಲಿ ಹೋಗೋ ಒಂದು ಪ್ರಯಾಗ ರೆಸಾರ್ಟ್ಗೆ ಹೋಗುವಂಥ ರಸ್ತೆಯಲ್ಲಿದ್ದೀನಿ. ಇಲ್ಲೊಂದು ಬ್ರಿಡ್ಜ್ ಇದೆ. ಗಂಟಕನದೊಡ್ಡಿಯಿಂದ ಪಕ್ಕದಲ್ಲಿ ಬರುವಂಥದ್ದು, ಮೋಸ್ಟ್ಲಿ ಮೇ ಬಿ ನಮ್ಮ ಬೆಂಗಳೂರು ದಕ್ಷಿಣ ತಾಲೂಕಿಗೆ ಸೇರುವಂಥ ಒಂದು ಚೆಕ್ ಡ್ಯಾಮ್ ಬಳಿ ಇದ್ದೀನಿ. ಸುವರ್ಣಮುಖಿ ನದಿನೇ ಇದು. ಈ ನದಿ ನೀರು ತುಂಬ ಚೆನ್ನಾಗಿರ್ತಿತ್ತು ಮುಂಚೆ. ಈಗ ನದಿನ ತಗೊಂಡೋಗಿ ಚರಂಡಿ ಕಿಡಿಗೇಡಿಗಳೆಲ್ಲ ಸೇರಿ ಚರಂಡಿ ಮಾಡಿ ಈ ಲೇಔಟ್ ಮಾಡಿರೋರೆಲ್ಲ STP ನೀರನ್ನು ಬಿಟ್ಟು ಹಾಳು ಮಾಡಿಟ್ಟಿದ್ದಾರೆ. ನಮ್ಮ ರಾವ್ಗಳು ನಾಗರಾಜ್ ಅವರು ಕರೆ ಮಾಡಿ, ಅಣ್ಣ ಆ ಜಾಗದಲ್ಲಿ ಮೀನೆಲ್ಲ ಸತ್ತೋಗಿ ದುರ್ವಾಸನೆ ಹೊಡಿತಾ ಇದ್ದಣ್ಣ ಅಂಥೇಳಿ ಫೋನ್ ಮಾಡಿದ್ರು. ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಇಷ್ಟು ಪ್ರಮಾಣದ ಮೀನುಗಳು ಸತ್ತಿತ್ತು, ಇಲ್ಲಿ ಕಡಿಮೆ, ಈ ಕಡೆ ಭಾಗದಲ್ಲಿ. ಈ ಕಡೆ ಮುಂದೆ ನಿಮ್ಗೆ ತೋರಿಸ್ತೀನಿ ಎಷ್ಟು ನೂರಾರು ಮೀನುಗಳು ಸತ್ತಿದೆ ಅಂತಂದರೆ ಅದು ಎಲ್ಲ ದೊಡ್ಡ ದೊಡ್ಡ ಮೀನುಗಳೇನೆ ಸತ್ತೋಗಿರೋವಂಥದ್ದು. ನೋಡಿ, ಇದೆಲ್ಲ ದೊಡ್ಡ ದೊಡ್ಡ ಮೀನುಗಳೇನೆ, 1.5-2 kg ಬರೋಂಥ ಎಲ್ಲ ಜಿಲೇಬಿ ಮೀನುಗಳು. ಇಲ್ಲಂತೂ ನಿಂತ್ಕೊಳ್ಳೋಕ್ಕಾಗ್ತಾ ಇಲ್ಲ. ವಾಸನೆ ಎಂಥ ಕೆಟ್ಟ ವಾಸನೆ, ಎಂಥ ದುರ್ವಾಸನೆ ಅಂತಂದರೆ ನಿಂತ್ಕೊಳ್ಳೋಕ್ಕಾಗ್ತಾ ಇಲ್ಲ. ಸ್ಥಳೀಯರು ಹೇಳಿರೋ ಪ್ರಕಾರ ಈ ಕೋಳಿ ಅಂಗಡಿಗಳವರು ತಂದು ಕಸ ಹಾಕ್ತಾ ಇದ್ದಾರೆ. ಆ ಕಸನೂ ಇಲ್ಲಿ ಕಾಣಿಸ್ತಾ ಇದೆ. ಮತ್ತು ಯಾರೋ ಗ್ರಾಮಸ್ಥರು ಕೂಡ ಚೀಲಗಳು ತಂದು ಎಸೆದಿದ್ದಾರೆ. ಅದರ ಪರಿಣಾಮ ನೀರು ವಿಷ ಆಗಿ ಮಾರ್ಪಾಟಾಗಿ ಜಲಚರಗಳೆಲ್ಲ ಸಾಯ್ತಾ ಇವೆ. ತುಂಬ ಮನಸ್ಸಿಗೆ ನೋವಾಗುವಂಥ ಒಂದು ವಿಷಯ. ಮೊನ್ನೆ ತಾನೇ ಅನಿರೋಧವರು MP ಶೋಭಾ ಕರಂದ್ಲಾಜೆ ಅವ್ರನ್ನ ಭೇಟಿ ಮಾಡಿ ನದಿನ ಸಂರಕ್ಷಣೆ ಮಾಡಬೇಕು ಅಂತ ಹೇಳಿ ಒಂದು ಪತ್ರ ಬರೆದ್ರು. ಅದರ ಹಿನ್ನೆಲೆನೇ ನೋಡಿ ಒಂದು ಮನ ಕಲಕುವ ಒಂದು ದೃಶ್ಯ ಕಂಡು ಬರ್ತಾ ಇದೆ. ಸೊ ದಯವಿಟ್ಟು ಯಾರು ದಯವಿಟ್ಟು ಅಂತ ಹೇಳಬಾರ್ದು ಅವ್ರಿಗೆ, ಯಾಕಂದರೆ ಅವ್ರು ಮನುಷ್ಯರಲ್ಲ. ಮನುಷ್ಯರಿಗೆ ನಾವು ದಯವಿಟ್ಟು ಅಂತ ಹೇಳ್ಬೋದಾಗಿತ್ತು. ಆದರೆ ಈ ಕಿಡಿಗೇಡಿಗಳೇ ಅಂತ ಸಾವಿರಾರು ಮೀನುಗಳು ಸತ್ತು ಬಿದ್ದಿದೆಯಲ್ರಿ. ಈ ಸ್ಥಳದಲ್ಲಿ ಸಾವಿರಾರು ಮೀನು ಸತ್ತು ಬಿದ್ದಿದೆಯಲ್ಲ, ತಮಗೆ ಮನ ಕಲಕಲ್ವಾ? ಅವು ನಮ್ಮಂಗೆ ಜಲಚರಗಳ ಜೀವ ಅಲ್ವಾ ಅವಕ್ಕೂ? ನೋಡಿ, ನೀರು ಕಪ್ಪಗಾಗೋಗಿದೆ. ಈ ನೀರು ನೋಡಿದ್ರೆ ಸುವರ್ಣಮುಖಿಯಿಂದ ಹರಿದು ಬರುವಂಥ ನೀರು ಥರ ಕಾಣಿಸ್ತಾ ಇಲ್ಲ. ಚರಂಡಿಗಳಿಂದ ಹರಿದು ಬರುವಂಥ ಕಪ್ಪು ನೀರು. ಚರಂಡಿಗಳು ಎಲ್ಲೋ ಚರಂಡಿಗಳನ್ನ ಜೋಡಣೆ ಮಾಡಿದ್ದಾರೆ ಈ ನದಿಗೆ ಹೊಂದ್ಕೊಂಡಂಗೆ. ಸೊ ಕೂಡಲೇ ಯಾವ ಇಲಾಖೆ, ಸಣ್ಣ ನೀರಾವರಿ ಇಲಾಖೆ ನಿಗಮ ಕತ್ತೆ ಕಾಯ್ತಾ ಇದೆ. ಈ ನದಿನ ಸಂರಕ್ಷಣೆ ಮಾಡೋದನ್ನ ಬಿಟ್ಟು ಪಾಪ ಹೊರಗಡೆಯಿಂದ ಬಂದಿರೋರು ಶ್ರಮ ಪಡ್ತಾ ಇದ್ದಾರೆ. ಅನಿರೋಧ್ ಅಂತವರು ಮತ್ತು ಸುಮಾರು ಜನ ಹೋರಾಟಗಾರರು ಮತ್ತು ಸುಮಾರು ಜನ ಗ್ರಾಮಸ್ಥರು. ಆದರೆ ಇಲಾಖೆ ಮಾತ್ರ ಕಣ್ಮುಚ್ಚಿ ಕುಳಿತಿದೆ. ಎಲ್ಲೆಲ್ಲಿ ನೀರನ್ನು ಮಲಿನಗೊಳಿಸಲಾಗ್ತಾ ಇದೆ, ಎಲ್ಲೆಲ್ಲಿ ಚರಂಡಿ ನೀರನ್ನು ಬಿಟ್ಟಿದ್ದಾರೆ, ಎಲ್ಲೆಲ್ಲಿ ಸ್ಯಾನಿಟರಿ, ಕೆಲವು ನನ್ನ ಪ್ರಕಾರ ಲೇಔಟ್ಗಳಲ್ಲಿ ನೇರವಾಗಿ ಸ್ಯಾನಿಟರಿ ನೀರನ್ನು ಬಿಟ್ಟಿರುವಂಥದ್ದಕ್ಕೆ ಇದು ಮಲಿನ ಆಗ್ತಾ ಇರೋದು. ಕೂಡಲೇ ಸ್ಯಾನಿಟರಿ ನೀರು, ಚರಂಡಿ ನೀರನ್ನು ತಡೆದು ಸಣ್ಣ ನೀರಾವರಿ ಇಲಾಖೆಯವರು ಈ ನದಿನ ಸಂರಕ್ಷಣೆ ಮಾಡಬೇಕು. ಇಲ್ಲ ನದಿ ಸಂರಕ್ಷಣೆ ಮಾಡಿ ಅಂತಲೇ ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡಬೇಕಾಗ್ತದೆ. ನಾವು ಚಿಕ್ಕ ಮಕ್ಕಳಲ್ಲೆಲ್ಲ ಆಡಿ ಬೆಳೆದಂಥ ನದಿ ಇದು. ಈ ನೀರಲ್ಲೆಲ್ಲ ನಾವು ಈಜಾಡ್ತಾ ಇದ್ವಿ. ಕಳೆದ ಒಂದು 2-3 ವರ್ಷದ ಮುಂಚೆನೂ ನನ್ನ ಮಕ್ಕಳನ್ನು ಕರ್ಕೊಂಡ್ಬಂದು ನೀರಲ್ಲಿ ಆಟ ಆಡಿಸ್ಕೊಂಡು ಹೋಗ್ತಾ ಇದ್ದೆ. ಈ ಮಟ್ಟಕ್ಕೆ ಮಲಿನ ಆಗಿರಲಿಲ್ಲ. ಆದರೆ ಈಗ ನೋಡಿದ್ರೆ ಮೀನುಗಳು ಹುಳ ಬಿದ್ದು ಕೊಳೆತು ನಾರ್ತಾ ಇವೆ. ನೂರಾರು ಮೀನುಗಳು ಸತ್ತು ಹೋಗಿವೆ. ನೋಡಿ ನದಿ ಪರಿಸ್ಥಿತಿ ತುಂಬ ಬೇಜಾರಾಗ್ತದೆ. ಸುವರ್ಣಮುಖಿ ಅಂತ ಹೇಳೋಕ್ಕಾಗ್ತಾ ಇಲ್ಲ. ಹಾಗಾಗಿ ಸಣ್ಣ ನೀರಾವರಿ ಇಲಾಖೆ ಮತ್ತು ಸ್ಥಳೀಯ ಮುಖಂಡರು, ಗ್ರಾಮಸ್ಥರೆಲ್ಲ ಶ್ರಮಿಸಿ ಈ ನದಿನ ಸಂರಕ್ಷಣೆ ಮಾಡಬೇಕು. ನಮ್ಮ ರೈತ ಸಂಘ ಕೂಡ ಸದಾಕಾಲ ಸಿದ್ಧ ಇದೆ ಈ ನದಿ ರಕ್ಷಣೆ ಮಾಡೋಕ್ಕೂ. ಎಲ್ಲರೂ ಕೈ ಜೋಡಿಸಿ. ಧನ್ಯವಾದ.